ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಪುನಃ ನಿಮಗೆ ಸ್ವಾಗತ ಸುಸ್ವಾಗತ. ಕಳೆದ ಬಾರಿ ನಾನು ನಿಮಗೆ ಸ್ತ್ರೀಗೆ ದೇವರು ಕೊಟ್ಟ ಶಾಪ ವಿಷಯದಲ್ಲಿ ತಿಳಿಸಿದೆ. ಮೊದಲ ಸ್ತ್ರೀ, ಪ್ರಥಮ ಸ್ತ್ರೀ. ಈ ದಿನ ನಾನು ನಿಮಗೆ ದೇವರು ಮನುಷ್ಯನಿಗೆ ಅಥವಾ ಮೊದಲ ಪುರುಷನಿಗೆ ಕೊಟ್ಟ ಶಾಪದ ವಿಷಯದಲ್ಲಿ ತಿಳಿಸೋಣಾಗಿದ್ದೇನೆ. ಈ ವಿಷಯದಲ್ಲಿ ಪವಿತ್ರ ಬೈಬಲ್ ಏನು ಹೇಳುತ್ತದೆ ಎಂದು ನಾವು ಹಳೆಯ ಒಡಂಬಡಿಕೆಯ ಪುಸ್ತಕ ಆದಿಕಾಂಡ ವಚನ 3ನೇ ಅಧ್ಯಾಯ ವಚನ 17ರಿಂದ 19, ಆದಿಕಾಂಡ 3:17. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು ಎಂಬುದೇ. ಇಲ್ಲಿ ನಾವು ನೋಡ್ತೇವೆ ಏನೆಂದರೆ, ದೇವರು ಪ್ರಥಮ ಮನುಷ್ಯನಿಗೆ ಕೊಟ್ಟ ಶಾಪದ ವಿಷಯದಲ್ಲಿ. ಇವತ್ತು ನೋಡ್ತಾ ಇದ್ದೇವೆ ಎಷ್ಟು ಮನುಷ್ಯನು ಕಷ್ಟಪಡ್ತಾನೆ. ಇಡೀ ವಿಶ್ವದ ಎಲ್ಲ ಕಡೆಗಳು, ಎಲ್ಲ 7 ಖಂಡಗಳಲ್ಲಿ, 6 ಖಂಡಗಳಲ್ವಾ, ಮನುಷ್ಯನಿಗೆ ತುಂಬ ಥರದ ಕಷ್ಟಗಳು, ತೊಂದರೆಗಳು, ಕಾಯಿಲೆಗಳು, ಕಷ್ಟಗಳು, ಎಷ್ಟು ದುಡಿದರೂ ಸಾಕಾಗೋದಿಲ್ಲ. ಕಾರಣ ಏನೆಂದರೆ, ಅವರು ಮೊದಲ ಮನುಷ್ಯನು ಆದಮನು ಸೃಷ್ಟಿ ಮಾಡಿದ ಮನುಷ್ಯನು, ಅವನು ದೇವರ ವಿರುದ್ಧವಾಗಿ ತಪ್ಪು ಮಾಡಿದ. ಏನು ತಪ್ಪು ಅಂದರೆ ಅವಿದೇನಾದ. ಬಾಕಿ ಎಲ್ಲ ಪಾಪ ಇದೆ. ಕೋಪ, ಮತ್ಸರ, ಜಗಳ, ಹೊಟ್ಟೆ ಕಿಚ್ಚು, ವ್ಯಭಿಚಾರ, ಇದೆಲ್ಲ ಪಾಪ ಸ್ವಭಾವಗಳಿದೆ. ಅದು ಬರಲಿಕ್ಕೆ ಕಾರಣ ಏನಂದರೆ, ಮೊದಲ ಮನುಷ್ಯನು ದೇವರಿಗೆ ಅವಿದೇನಾದ. ಏನಂದರೆ ಗೊತ್ತಿದೆ, ನಾನು ನಿಮಗೆ ಹೇಳಿದ್ದೇನೆ. ಆ ದೇವರು ಹೇಳಿದಂಥ ಒಂದು ಮಾತಿದೆ. ಅವನು ಹೇಳಿದ್ರೆ, ದೇವರು ಸೃಷ್ಟಿ ಮಾಡಿದ ನಂತರ ನೀನು ಎಲ್ಲ ಮರದ ಹಣ್ಣುಗಳನ್ನು ತಿನ್ಬೋದಾದ ಒಂದು ಮರ ಇದೆ, ಒಳ್ಳೆಯದು ಮತ್ತು ಕೆಟ್ಟದ್ದು ತಿಳಿಸುವಂಥ ಜ್ಞಾನದ ಮರ. ಆ ಮರದ ಹಣ್ಣು ನೀವು ತಿನ್ನಬಾರದು, ಮುಟ್ಟಲು ಕೂಡದ ತಿಳಿದವರ ಮೊದಲು ಹೇಳಿದ. ಆದರೆ ದೇವರ ವೆರಿಯಾದಂಥ ಸೈತಾನನು, ದೇವರ ವಿರುದ್ಧವಾಗಿದ್ದಂಥ ದುಷ್ಟಶಕ್ತಿಯು ಮನುಷ್ಯನಿಗೆ ಕೊಟ್ಟಂಥ ಈ ಒಂದು ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು, ಮನುಷ್ಯನಾಗಿ ಸಂತೋಷವಾಗಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ದುಕೊಂಡು, ಅವನಿಗೆ ಮರಣ ಇರಲಿಲ್ಲ, ಪಾಪ ಎಂಬುದು ಗೊತ್ತಿರಲಿಲ್ಲ, ತಪ್ಪು ಎಂಬುದು ಗೊತ್ತಿರಲಿಲ್ಲ. ಆದರೆ ಅವನು ನೋಡ್ತೇವೆ ಹೇಗೆ ಅವನು ವಂಚಿಸಿಕೊಂಡು ಮನುಷ್ಯನು ತನ್ನ ಬಲೆಗೆ ಹಾಕ್ತಾನೆ. ಮೊದಲ ಸ್ತ್ರೀ ಸೈತಾನನ ಮಾತುಗಳನ್ನು ಕೇಳಿ ಆಕೆ ಆ ಹಣ್ಣನ್ನು ತಿನ್ನು ಜ್ಞಾನ ಪಡೆಯುತ್ತಾಳೆ. ಆಗ ಆಕೆಯ ಆತ್ಮಿಕ ಕಣ್ಣುಗಳು ಮುಚ್ಚಿ ಹೋಗ್ತವೆ, ದೇವರ ಮಹಿಮೆ ಕಳ್ಕೊಳ್ತಾರೆ. ಅದನ್ನು ತನ್ನ ಗಂಡ ಆದಾಮನಿಗೆ ಕೊಡ್ತಾನೆ, ಅವನು ಅದನ್ನು ತಿಂತಾನೆ. ಅವನು ಕೂಡ ದೇವರ ಮಹಿಮೆಯನ್ನು ಕಳ್ಕೊಂಡು ದೇವರ ಶಾಪಕ್ಕೆ ಅವರಿಬ್ಬರು ಗುರಿಯಾಗ್ತಾರೆ. ಅದರಿಂದ ಇವತ್ತು ಕೂಡ ಇಡೀ ವಿಶ್ವದಲ್ಲಿ ಕೂಡ ಇದರ ನಿಮಿತ್ತವಾಗಿ ಎಲ್ಲ ಜನರು ಇವತ್ತು ಕಷ್ಟಪಡ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ದೇವೆ 4 ಸಂಗತಿಗಳು ನೋಡ್ತಾ ಇದ್ದೇವೆ. ನಾವು 4 ವಿಷಯಗಳು. ನೀನು ಹೆಂಡತಿಯ ಮಾತು ಕೇಳಿದ ಕಾರಣ ನಾವು ನೋಡುತ್ತೇವೆ ಏನೆಂದರೆ, ಆದಮನು ದೇವರಿಗೆ ವಿಧೇಯರಾಗುವ ಬದಲು ಏನು ಮಾಡಿದ, ಆತನು ತನ್ನ ಹೆಂಡತಿ ಮಾತುಗಳನ್ನು ಕೇಳಿದ್ವಿ. ಇವತ್ತು ಕೂಡ ಹಾಗೆ ಅವರು ಎಲ್ಲ ಮಾತು ಕೇಳ್ತೇವೆ, ಬೇರೆಯವರ ಮಾತು ಕೇಳ್ಕೊಂಡು ಕೇಳ್ತೇವೆ ಅಂತ ಮಾಡ್ತೇವೆ. ಅವನು ಹೇಳಿದ, ಅದಕ್ಕೆ ನಾನು ಮಾಡಿದೆ, ನಾನಲ್ಲ ಅಂತ ಅಲ್ವಾ. ಬೇರೆ ಅದು ಯಾವಾಗ ಪ್ರಾರಂಭವಾಯಿತು? ಮೊದಲ ಮನುಷ್ಯನಿಗೆ ಸೃಷ್ಟಿ ಮಾಡಿದಾಗ ಅದು ಆದಿಕಾಂಡದಲ್ಲಿ ನೋಡ್ತಾ ಇದ್ದೇವೆ. ಆ ಸಂದರ್ಭ ಅದು ಪ್ರಾರಂಭವಾಯಿತು. ಅದರಿಂದ ಎರಡನೇದಾಗಿ, ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಇವತ್ತು ನೋಡ್ತಾ ಇದ್ದೇವೆ, ಎಷ್ಟು ದುಡಿದರೂ ಸಾಕಾಗೋದಿಲ್ಲ. ಎಷ್ಟು ಬೆಳೆ ಬೆಳೆಸ್ತಾ ಇದ್ದಾರೆ, ಅದಕ್ಕೆ ಎಷ್ಟು ಹುಳಗಳು ಬರ್ತವೆ. ಅದು ಅದರ ಸಮೃದ್ಧಿ ಹಾಳಾಗಿದೆ. ಭೂಮಿಯ ಸಮೃದ್ಧಿ ಶಾಪಗ್ರಸ್ತವಾಗಿದೆ. ಕಾರಣ ಏನಂದರೆ, ಮೊದಲ ಪ್ರಥಮ ಮನುಷ್ಯನು ಸರ್ವಶಕ್ತನ ದೇವರ ವಿರುದ್ಧವಾಗಿ ತಪ್ಪು ಮಾಡಿದ ಕಾರಣ ಆತನಿಗೆ ಶಾಪ ಬಂತು. ಅದು ನೋಡ್ತಾ ಇದ್ದೇವೆ ಏನೆಂದರೆ, ಆದಾಮನ ಅವಿಧೇಯತ್ವದಿಂದ ಇಡೀ ಸೃಷ್ಟಿಯ ಮೇಲೆ ಶಾಪ ಬಂತು. ಶಾಪದ ಮೊದಲು ಭೂಮಿಯ ಒಳ್ಳೆಯ ಬೆಳೆಯನ್ನು ನೀಡುತ್ತಿತ್ತು. ಆದರೆ ಶಾಪದ ನಂತರ ಒಳ್ಳೆ ಬೆಳೆ ಬೆಳೆದರೂ ಅದರ ಜೊತೆಗೆ ಅತಿ ವೇಗವಾಗಿ ಮುಳ್ಳು ಗಿಡಗಳು, ನಲ್ಲೆಗಳು, ಕಳೆಗಳು ಬೆಳೆಯತೊಡಗಿದವು. ಇವತ್ತು ಹಾಗೆ ನೋಡ್ತಾ ಇದ್ದೀವಿ. ಎಷ್ಟು ಬೆಳೆಸಿದ್ರು ಕೂಡ, ಎಷ್ಟು ಶುಚಿ ಮಾಡಿದ್ರು ಕೂಡ ಪಕ್ಕನೆ ನಲ್ಲೆಗಳು ಅಥವಾ ಗಿಡಗಳು, ಮುಳ್ಳುಗಳು ಬೆಳೆಯುತ್ತವೆ. ಕಾರಣ ದೇವರ ಶಾಪ ಈ ಭೂಮಿಗೆ ಬಂದಿದೆ. ಆದರೆ ಮನುಷ್ಯನು ಯಾವುದರಿಂದ ದೇವರಿಂದ ದೂರ ಆದ ಕಾರಣ ಅದನ್ನು ಅನುಭವಿಸ್ತಾ ಇದ್ದಾನೆ. ಮೂರನೇದಾಗಿ ನೋಡ್ತಾ ಇದ್ದೇನೆ, ನಿನ್ನ ಜೀವಮಾನವೆಲ್ಲ ದುಡಿದು ತಿನ್ನಬೇಕು. ಆದವನೇ ಶಾಪದ ನಿಮಿತ್ತವಾಗಿ ಕೆಲಸ ಮಾಡ್ತಿದ್ದನು. ಆದರೆ ಅದು ಅತಿ ಆನಂದದಿಂದ ಮೊದಲು ಅವನು ಶಾಪ ಬರೋ ಮೊದಲು ಕೆಲಸ ಮಾಡ್ತಿದ್ದ. ದೇವರು ಹೇಳಿದರು, ಪ್ರಥಮವಾಗಿ ಎಲ್ಲ ಸೃಷ್ಟಿ ಮಾಡಿ ಆದ ನಂತರ
ಸೃಷ್ಟಿ ಮಾಡಲಿಕ್ಕೆ ದೇವರಿಗೆ 6 ದಿವಸವಾಯಿತು. ಆಕಾಶ, ಸೂರ್ಯ, ಚಂದ್ರ, ಪಶು, ಪಕ್ಷಿ, ಪ್ರಾಣಿ ನಿಮಗೆ ಗೊತ್ತಿದ್ದ ಹಾಗೆ ನಾವು ಮೊದಲು ನೋಡಿದ್ದೇವೆ. ಆದರೆ ಅವನಿಗೆ ದೇವರು ಆ ತೋಟವನ್ನು ನೋಡಲಿಕ್ಕೆ ಕೊಟ್ಟಿದ್ದ. ಆಗ ಅವನು ಸಂತೋಷವಾಗಿದ್ದ, ಅತಿ ಆನಂದದಿಂದ ಅವನು ಕೆಲಸ ಮಾಡಿಕೊಂಡಿದ್ದ. ಈಗೇನಾಯಿತು, ಅವನ ಕೆಲಸ ಶಾಪದಿಂದ ತುಂಬಿಸಲ್ಪಟ್ಟಿದೆ. ಇಡೀ ಮನುಷ್ಯರು ಇವತ್ತು ಶಾಪದಿಂದ ಬಳಲ್ತಾ ಇದ್ದಾರೆ. ಅದಕ್ಕೋಸ್ಕರ ಅವನಿಗೆ ಆ ಶಾಪ ಬಂತು. ಭೂಮಿಯ ಹುಟ್ಟುವಳಿಯನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಹೇಳಿದ್ರೆ ದೇವರ ಶಾಪ ಮನುಷ್ಯನ ಮೇಲೆ. ಯಾಕಂದ್ರೆ ಆತನ ಅವಿಧೇಯನಾದ, ದೇವರ ಮಾತು ಕೇಳಲಿಲ್ಲ, ಬೇರೆ ಏನಿಲ್ಲ. 3ರಿಂದ 4ರಿಂದ ನೋಡ್ತಾ ಇದ್ದೀವಿ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕನಾಗಿದ್ದಿ. ನಾವು ನೋಡ್ತಾ ಇದ್ದೀವಿ, ನಾವು ಮನುಷ್ಯನ ಹೇಗೆ ದೇವರು ಸೃಷ್ಟಿ ಮಾಡಿದನು, ಭೂಮಿಯಿಂದ ತೆಗೆದ ಮಣ್ಣಿನಿಂದ ಅವನು ರೂಪ ಮಾಡಿ ತನ್ನ ಶ್ವಾಸವನ್ನು ಊದಿದನು, ಆಗ ಬದುಕುವ ಮನುಷ್ಯನಾದನು, ಪ್ರಾಣಿಯಾದನು. ಇವತ್ತು ಮನುಷ್ಯನು ಯಾಕೆ ಅವನಿಗೆ ಹಸಿವೆ, ದಾಹ ಆಗ್ತಂದ್ರೆ ಆತನು ಮಣ್ಣಿನಿಂದ ಸೃಷ್ಟಿ ಮಾಡಿ ಅವನಿಗೆ ಉತ್ಪತ್ತಿ ಮಾಡಿದ್ದಾರೆ. ಅದರಿಂದ ಆ ಮಣ್ಣಲ್ಲಿ ಏನು ಬೆಳೆಯುತ್ತೆ ಅವನು ತಿನ್ನಬೇಕು, ಇಲ್ಲದ್ರೆ ಅವನಿಗೆ ಬದುಕಲಿಕ್ಕೆ ಆಗುವುದಿಲ್ಲ. ಈಗ ಅವನಿಗೆ ಶಾಪ ಬಂತು. ಅದರಿಂದ ಹೇಳ್ತಾನೆ ಅದು ಭೂಮಿಯಲ್ಲಿ ಮನುಷ್ಯನ ದುಡಿಮೆಗೆ ಅಂತ್ಯವನ್ನು ಪ್ರಕಟಿಸಲಾಗಿದೆ. ಅವನು ದೇವರಿಂದ ದೂರವಾದ, ಅದು ಆತನ ಮರಣವಾಗಿದೆ. ಆದರೆ ಅದು ಆತನ ಬಿಡುಗಡೆಗೆ ಅಂತ್ಯವಲ್ಲ. ಅದನ್ನು ಮರಣ ಆತ ಕೂಡಲೇ ಅವನಿಗೆ ಬಿಡುಗಡೆ ಇಲ್ಲ. ಯಾಕಂದ್ರೆ ಆತ್ಮ ಇದೆ. ದೇವ ತನ್ನ ಆತ್ಮವನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆತ್ಮನ ಪಾಪವು ಇಡೀ ಮಾನವ ಕುಲಕ್ಕೆ ಹಬ್ಬಿತು, ಪಾಪವು ಜಗತ್ತನ್ನು ಪ್ರವೇಶಿಸಿತು. ಇದರ ನಿಮಿತ್ತವಾಗಿ ಇವತ್ತು ಮನುಷ್ಯನು ಇಡೀ ವಿಶ್ವದಲ್ಲಿ ಕಷ್ಟಪಡ್ತಾ ಇದ್ದಾನೆ. ಯಾವ ಪಾಪ? ಅವಿಧೇಯತ್ವ ಪಾಪ, ಮೊದಲ ಪಾಪ. ಬಾಕಿ ಎಲ್ಲ ಪಾಪದ ಸ್ವಭಾವ ಮನುಷ್ಯನಿಗೆ ಬಂತು. ಅದರಿಂದ ದೇವರಿಂದ ಅದು ದೂರವಾದ. ಅದಕ್ಕೋಸ್ಕರ ಇವತ್ತು ಮನುಷ್ಯ ಲೋಕದಲ್ಲಿ ಕಷ್ಟಪಡ್ತಾ ಇದ್ದಾನೆ, ಶ್ರಮೆ ಅನುಭವಿಸ್ತಾ ಇದ್ದಾನೆ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಆದಾಮನು ಆ ಸ್ತ್ರೀಗೆ ಇಟ್ಟ ಹೆಸರಿನ ವಿಷಯದಲ್ಲಿ ತಿಳಿಸ್ತೇನೆ. ದಯಮಾಡಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಗ ನಿಮಗೆ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ಮೆಸೇಜ್ ಸಿಗುತ್ತದೆ. ಆಮೇಲೆ ಲೈಕ್ ಮಾಡಿ. ಈ ಥರ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ, ಆಗ ಅವರಿಗೂ ವಿಷಯಗಳು ತಿಳಿಯುತ್ತದೆ. ಬಾಯ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.